ನಮಸ್ಕಾರ, ಶೈಲಜಾಸ್ ಕಿಚನ್ಗೆ ಸ್ವಾಗತ. ನಿಮ್ಮೆಲ್ಲರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ಈ ದಿನ ನಾನು ಗೌರಮ್ಮನಿಗೆ ನೈವೇದ್ಯಕ್ಕಾಗಿ ಚಿಗಳಿ ಮತ್ತು ತಂಬಿಟ್ಟನ್ನು ಮಾಡುವ ವಿಧಾನವನ್ನು ತೋರಿಸಿಕೊಡುತ್ತಿದ್ದೇನೆ. ತಂಬಿಟ್ಟು ಮಾಡಲು ಬೇಕಾಗುವ ಸಾಮಗ್ರಿಗಳು: ತಂಬಿಟ್ಟು ಮಾಡಲು ಅಕ್ಕಿ ತೊಳೆದು ಇದನ್ನು ನೆರಳಲ್ಲಿ ಒಣಗಿಸಿ ಒಂದು ಸ್ವಲ್ಪ ಹುರಿಗಡಲೆಯನ್ನು ಮಿಕ್ಸ್ ಮಾಡಿ ಮಿಕ್ಸಿ ಮಾಡಿಕೊಂಡು ಇಟ್ಕೊಂಡಿದ್ದೀನಿ. ಸಣ್ಣ ಪೌಡ್ರ್ ಮಾಡಿ ಇಟ್ಕೊಂಡಿದ್ದೀನಿ. ಒಂದು ಸಣ್ಣ ಬೌಲಲ್ಲಿ ತೆಂಗಿನಕಾಯಿ ತುರಿ, ಆಮೇಲೆ ಸ್ವಲ್ಪ ಇಷ್ಟು ಬೆಲ್ಲ, ಒಂದು ಸಣ್ಣ ಬೌಲ್ ಬರ್ತಿ ಬೆಲ್ಲ, ಆಮೇಲೆ ಏಲಕ್ಕಿ ಪೌಡರು, ಸ್ವಲ್ಪ ತುಪ್ಪ. ಮಾಡುವ ವಿಧಾನ: ಸ್ಟವ್ ಹಚ್ಚೋಣ. ಮೊದಲಿಗೆ ಬಾಣಲೆಯನ್ನು ಒಲೆ ಮೇಲೆ ಇಡೋಣ. ನಾವು ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಲ್ಲ, ಅದರಲ್ಲಿ 1.5 ಕಪ್ಪಷ್ಟು ನೀರು ತೊಗೊಳ್ತಾ ಇದ್ದೀನಿ. ಆಮೇಲೆ ಬೆಲ್ಲ, ಒಂದು ಬೌಲು ಬೆಲ್ಲ ತೊಗೊಂಡಿದ್ದೀನಿ. ಈ ಬೆಲ್ಲ ಕರಗಬೇಕು. ಆಮೇಲೆ ಇದರಲ್ಲಿ ಇದಿಲ್ಲ, ಏನು ಕಲ್ಲೇನಿಲ್ಲ, ಚೆನ್ನಾಗಿರೋ ಬೆಲ್ಲ ಇದು, ಉಂಡೆ ಬೆಲ್ಲ. ಕಲ್ಲಿಲ್ದೆಲ್ಲ ಇರೋದ್ರಿಂದ ಅದನ್ನು ಸೋಸ್ಕೋತಾ ಇಲ್ಲ, ಹಾಗೆ ಹಾಕ್ತಾ ಇದ್ದೀನಿ. ಇದು ಚೆನ್ನಾಗಿ ಪಾಕ, ಸ್ವಲ್ಪ ಸಣ್ಣ ಪಾಕ ಬರಬೇಕು. ಪಾಕ ಬರೋ ತನಕ ಇದನ್ನು ಇದನ್ನು ಮಾಡ್ಕೊಳ್ಳೋಣ, ಬಿಸಿ ಮಾಡ್ಕೊಳ್ಳೋಣ. ಒಂದು 2 ಪಾವು ಅಕ್ಕಿನ ಊಟದ ಅಕ್ಕಿ ತೊಗೋಬೇಕು. ಇದ್ರ ಅಕ್ಕಿ ತೊಗೋಬಾರ್ದು, ರೇಷನ್ ಅಕ್ಕಿ ಹಾಕಬಾರ್ದು. ಊಟದ ಅಕ್ಕಿನ ತೊಗೊಂಡು 2 ಪಾವು ಅಕ್ಕಿನ ಚೆನ್ನಾಗಿ ಒಂದು 3 ಸಲ ಚೆನ್ನಾಗಿ ತೊಳೆದು ನೆರಳಲ್ಲೇ ಬಿಳಿ ಬಟ್ಟೆ ಮೇಲೆ ಒಣಗಿ ಹಾಕಿ ಇಟ್ಕೋಬೇಕು. 2 ಪಾವಿಗೆ ಒಂದು ಅರ್ಧ ಪಾವು ಹುರುಗಡ್ಲೆ ಹಾಕಿ ಅದನ್ನು ಮಿಕ್ಸಿಗಾರ ಮಾಡಿಕೊಂಡು ಒಂದರಾಡ್ಕೊಳ್ಳಿ. ಇಲ್ಲದೇ ಇದ್ದರೆ ಮಿಷಿನ್ಗಾರ ಕೊಟ್ಕೊಳ್ಳಿ. ನಾನು ಇದನ್ನು ಮಿಕ್ಸಿಗೆ ಹಾಕಿ ಒಂದರಾಡ್ಕೊಂಡು ಇಟ್ಕೊಂಡಿರೋ ಪೌಡ್ರಿದು. ಇದು ನೀವು ಹೊರಗಡೆನೇ ಒಂದು 8 ದಿವಸ ಹೊರಗೆ ಇಡ್ಬೋದು, ಏನು ಹಾಳಾಗೋದಿಲ್ಲ, ಚೆನ್ನಾಗೇ ಇರುತ್ತೆ. ಬೆಲ್ಲ ಕರಗಿದೆ. ಈಗ ಇದಕ್ಕೆ ತೆಂಗಿನಕಾಯಿ ತುರಿ ಹಾಕ್ತಾಯಿದ್ದೀನಿ. ನೀವು ತೆಂಗಿನಕಾಯಿ ತುರಿನ ಬೇಕಾದ್ರೆ ಸಣ್ಣ ಮಿಕ್ಸಿ ಮಾಡ್ಕೊಂಡು ಬೇಕಾದ್ರೂ ಹಾಕ್ಕೋಬೋದು, ಚೆನ್ನಾಗಿರುತ್ತೆ. ಇದು ಈಗ ಇನ್ನೊಂದು 5-6 ನಿಮಿಷ ಹಾಗೆ ಬಿಡಬೇಕು. ಇದನ್ನು ಹಾಗೆ ಬಿಟ್ಟು ಒಂಚೂರು ಎಳೆ ಪಾಕ ಬರುತ್ತೆ. ಎಳೆ ಪಾಕ ಬಂದ ಮೇಲೆ ನೀವು ಅಕ್ಕಿ ಹಿಟ್ಟನ್ನು ಹಾಕಿದರೆ ಆವಾಗ ಚೆನ್ನಾಗಿರುತ್ತೆ. ನೋಡಿ, ಈಗ ಸ್ವಲ್ಪ ಕೈ ಅಂಟ್ತಾ ಇದೆ. ಈ ಹದಕ್ಕೆ ಬಂದರೆ ಸಾಕು, ತುಂಬ ಇದಾಗೋಗೋದಿಲ್ಲ. ಇದಕ್ಕೆ ಏಲಕ್ಕಿ ಪುಡಿ ಹಾಕೋಣ, ಸ್ವಲ್ಪ ಏಲಕ್ಕಿ ಪುಡಿ, ಆಮೇಲೆ ಒಂದು 2 ಸ್ಪೂನ್ ತುಪ್ಪ ಹಾಕೋಣ. ನೋಡಿ, ಹೀಗೆ ನೊರೆ ಬರುತ್ತಲ್ಲ ಇದು. ಈಗ ಬಿಟ್ಟರೆ ನೋಡಿ, ಫುಲ್ ನೊರೆ ಬರ್ತಾ ಇದೆ. ಇವಾಗ ಹಿಟ್ಟು ಹಾಕಿ ನೋಡಿ, ಇದಂದರೆ ಸ್ವಲ್ಪ ತುಂಬ ಅಂಟು ಪಾಕ ಬರಬೇಕು ಅಂತಿಲ್ಲ. ಜಾಮೂನ್ಗೆಲ್ಲ ಮಾಡ್ಕೋತಿಲ್ಲ ಪಾಕ, ಆ ಹದ ಬಂದರೆ ಸಾಕು. ಇದು ಈಗ ನಿಧಾನವಾಗಿ ಹಿಟ್ಟು ಹಾಕಿ ಕೂಡಿಸೋಣ. ನೋಡಿ, ಆಗೋಯ್ತಿದ್ದು. ಇದಕ್ಕೊಂದು 2 ಸ್ಪೂನ್ ತುಪ್ಪ ಹಾಕ್ಬಿಟ್ಟು ಕೆಳಗಿಳಿಸಿದ್ರೆ ಆಯಿತು, ತಂಬಿಟ್ಟು ರೆಡಿ ಆಯಿತು. ನೋಡಿ, ಪಾತ್ರೆ ಇಟ್ಬಿಟ್ರೆ ಆಯಿತು. ನೀವು ಒಂದು 8-10 ದಿವಸ ಹೊರಗಡೆನೇ ಇಟ್ಕೋಬೋದು, ಇದನ್ನು ಚೆನ್ನಾಗಿರುತ್ತೆ. ಗೌರಿ ನೈವೇದ್ಯಕ್ಕೆ ತಂಬಿಟ್ಟು ರೆಡಿಯಾಗಿದೆ. ಪಾತ್ರೆ ತಗೋಣ. ಇದನ್ನು ಎಷ್ಟು ಘಮ ಘಮ ಅಂತ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ, ಅಷ್ಟೇ ರುಚಿಯಾಗಿರುತ್ತೆ ಇದು.
ನೋಡಿ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. ನೀವು ಚಿಕ್ಕ ಚಿಕ್ಕದಾಗಿ ಉಂಡೆ ಮಾಡಿಕೊಂಡ್ರೆ 16 ಉಂಡೆ ನೈವೇದ್ಯಕ್ಕೆ ಇಡ್ಬೋದು. ನೀವು ಇಷ್ಟೇ ಕ್ವಾಂಟಿಟಿನಲ್ಲಿ ಮಾಡ್ಕೋತೀನಿ ಅಂತಂದರೆ 8 ಉಂಡೆ ಮಾಡ್ಕೋಬೋದು. ಗೌರಿಗೆ 8 ಉಂಡೆನಾರು ಇಡ್ಬೋದು ಅಥವಾ 16 ಉಂಡೆ ಬೇಕಾದರೂ ನೈವೇದ್ಯಕ್ಕೆ ಇಡ್ಬೋದು. ನಾನು ನೋಡಿ ಮಾಡಿ ತೋರಿಸ್ತಾ ಇದ್ದೀನಿ. ನೀವು 8 ಉಂಡೆ ಮಾಡ್ಕೊಳ್ಳಿ, ಇಲ್ಲ ತುಂಬ ಪುಟ್ಟಾಗಿ ಮಾಡ್ತೀವಿ ಅಂದರೆ 16 ಉಂಡೆ ಮಾಡ್ಕೊಳ್ಳಿ. ಈಗ ತುಂಬಿಟ್ಟಾಯಿತು. ಈಗ ಚಿಗ್ಲಿ ಮಾಡೋಣ. ಚಿಗ್ಲಿಗೆ ಬೇಕಾದ ಸಾಮಗ್ರಿಗಳು: ಎಳ್ಳು 1 ಬೌಲ್ ತೊಗೊಂಡಿದ್ದೀನಿ, ಆಮೇಲೆ 1 ಬೌಲು ಕೊಬ್ಬರಿ ತೊಗೊಂಡಿದ್ದೀನಿ, 1 ಬೌಲು ಬೆಲ್ಲ ತೊಗೊಂಡಿದ್ದೀನಿ, ಆಮೇಲೆ ಸ್ವಲ್ಪ ತುಪ್ಪ ತೊಗೊಂಡಿದ್ದೀನಿ. ತುಪ್ಪ ಬೇಕಾದರೆ ಹಾಕೋಬೋದು, ಇಲ್ಲ. ಇದಕ್ಕೆ ಏಲಕ್ಕಿ ಪುಡಿ ಅವಶ್ಯಕತೆ ಇಲ್ಲ, ಯಾಕೆಂದರೆ ಎಳ್ಳೆ ಗಮ್ಮಂತ ಇರೋದ್ರಿಂದ ಏಲಕ್ಕಿ ಪುಡಿ ಬೇಡ. ಈಗ ಮೊದಲಿಗೆ ಎಳ್ಳು ಹುರ್ಕೊಳ್ಳೋಣ. ಮಾಡುವ ವಿಧಾನ: ಮೊದಲಿಗೆ ಸ್ಟವ್ ಹಚ್ಚೋಣ. ಸಣ್ಣ ಕಪ್ಪಲ್ಲಿ 1 ಕಪ್ ಎಳ್ಳು ತೊಗೊಂಡಿದ್ದೀನಿ. ಎಳ್ಳನ್ನು ಗಮ್ ಅಂತ ಹುರ್ಕೋಬೇಕು. ಇದು ಸಣ್ಣ ಊರಿನಲ್ಲೇ ಹುರ್ಕೊಂಡ್ರೆ ಒಳ್ಳೆಯದು. ಯಾವುದೇ ನೀವು ತಿಂಡಿಗಳು ಮಾಡಬೇಕಾದ್ರೂ ಉರಿ ಸಣ್ಣ ಇಟ್ಕೊಂಡಿದ್ರೇ ಅದರದ್ದು ರುಚಿ ಚೆನ್ನಾಗಿ ಬರುತ್ತೆ. ನೀವು ಜೋರು ಉರಿಲಿ ಇಟ್ಕೊಂಡ್ರೆ ಒಳಗಡೆ ಹುರಿದಿರೋದು ಆಗಿರೋದಿಲ್ಲ, ಹಸಕ್ಲು ವಾಸನೆ ಬರುತ್ತೆ. ಅದಕ್ಕೋಸ್ಕರವಾಗಿ ಸ್ವಲ್ಪ ಸಣ್ಣೂರಿನಲ್ಲೇ ಹುರ್ಕೊಳ್ಳೋದು ಒಳ್ಳೆಯದು. ಇದು ಒಂದು 5 ನಿಮಿಷದ 5ರಿಂದ ಒಂದು 6-7 ನಿಮಿಷದವರೆಗೂ ಆಗಬಹುದು ಹುರಿಬೇಕಾದ್ರೆ. ಇದು ತುಂಬ ಸುಲಭ ಮಾಡೋದಕ್ಕೆ, ತುಂಬ ಕಷ್ಟ ಇಲ್ಲ. ನೀವು ಎಳ್ಳು ಹುರ್ಕೊಳ್ಳೋದು ಒಂದು ಕಷ್ಟ ಅಷ್ಟೇ. ಸ್ವಲ್ಪ ನಿಧಾನವಾಗಿ ಸ್ವಲ್ಪ ಸಮಾಧಾನವಾಗಿ ಹುರಿದ್ರೆ ಆಯಿತು ಅಷ್ಟೇ. ನೀವು ಮಿಕ್ಕಿದ್ದೆಲ್ಲ 1 ನಿಮಿಷಕ್ಕೆ ಆಗೋಗುತ್ತೆ. ನೋಡಿ ಇವಾಗ ಇನ್ನೇನು ಆಗ್ತಾಯಿದೆ. ಎಳ್ಳು ಶಬ್ದ ಮಾಡ್ತಾಯಿದೆ, ಗೊತ್ತಾಗ್ತಾ ಇದೆಯಾ ನೋಡಿ. ಹೀಗೆ ಸಣ್ಣೂರಿನಲ್ಲೇ ಇಟ್ಕೊಂಡು ಹುರಿತಾ ಇದ್ರೆ ನಿಧಾನಕ್ಕೆ ಪಟ ಪಟ ಅಂತ ಶಬ್ದ ಆಗುತ್ತೆ. ಅದು ಪೂರ್ತಿ ಎಲ್ಲ ಶಬ್ದ ನಿಂತ ಮೇಲೆ ಎಳ್ಳನ್ನು ತೆಗಿಬೇಕು. ನಾವು ಚಿಕ್ಲಿ ತಂಬಿಟ್ಟು ಎರಡನ್ನೂ ವರಮಹಾಲಕ್ಷ್ಮಿ ಹಬ್ಬದಲ್ಲಿ ನೈವೇದ್ಯಕ್ಕೆ ಮಾಡ್ಕೋತೀನಿ, ಗೌರಿ ಹಬ್ಬದಲ್ಲಿ ಮಾಡ್ಕೋತೀನಿ, ನವರಾತ್ರಿನಲ್ಲಿ 1 ದಿನ ಮಾಡ್ಕೊಳ್ತೀನಿ. ನೋಡಿ ಇದಾಯಿತು, ಎಳ್ಳಾಯಿತು. ಈಗ ತೆಗೊಳ್ಳೋಣ ಮೇಲಿಗೆ. ಎಳ್ಳಾಯಿತು. ಸ್ವಲ್ಪ ಕೊಬ್ಬರಿನೂ ಬಿಸಿ ಮಾಡ್ಕೊಂಬಿಡೋಣ. ನೀವು ಕೊಬ್ಬರಿನೂ ಸ್ವಲ್ಪ ಹುರಿದ್ಬಿಟ್ಟು ಹಾಕ್ಕೊಂಡ್ರೆ ನೀವು 1 ತಿಂಗಳು ಹೊರಗಡೆ ಇಟ್ಟರೂ ನಿಮಗೆ ಒಂಚೂರು ಹಾಳಾಗೋದಿಲ್ಲ, ವಾಸನೆನೂ ಬರೋಲ್ಲ. ಒಂಥರ ಯಾವಾಗ ತಿಂದರೂ ಫ್ರೆಶ್ ಆಗೇ ಇರುತ್ತೆ ಈ ಚಿಗ್ಲಿ. ನೋಡಿ ಆಯಿತು, ಎಳ್ಳಾಗಿದೆ. ಈಗ ಎಳ್ಳು ತೆಗೆದು ತಟ್ಟೆಗೆ ಹಾಕ್ಕೊಂಬಿಡ. ಈಗ ಸ್ವಲ್ಪ ಕೊಬ್ಬರಿನ ಬಿಸಿ ಮಾಡ್ಕೊಂಬಿಡೋಣ. ನೋಡಿ 1 ಬೌಲ್ ಕೊಬ್ಬರಿ ತೊಗೊಂಡಿನಿ. ಚಿಕ್ಕ ಬೌಲಲ್ಲಿ 1 ಬೌಲ್ ಕೊಬ್ಬರಿ ತೊಗೊಂಡಿದ್ದೀನಿ. ಇದೇ ತುಂಬ ಕೆಂಪಗೆ ಹುರಿಯೋಗೋದಿಲ್ಲ, ಸ್ವಲ್ಪ ಬಿಸಿ ಆದರೆ ಸಾಕು. ಕೊಬ್ಬರಿ ಕೆಲವರು ಕೊಬ್ಬರಿ ಹಾಕಲ್ಲ. ಕೊಬ್ಬರಿ ಹಾಕಿದರೆ ನಿಮಗೆ ಚಿಗಳಿ ರುಚಿ ತುಂಬ ಚೆನ್ನಾಗಿರುತ್ತೆ. ನಮ್ಮ ತಾಯಿ ಮಾಡ್ತಾಯಿದ್ದಿದ್ದು ಇದೇ ಶೈಲಿನಲ್ಲೇ ಮಾಡ್ತಾಯಿದ್ರು. ಹಾಗಾಗಿ ನಾವುಗಳು ಅದನ್ನೇ ಅಭ್ಯಾಸ ಮಾಡ್ಕೊಂಡಿದ್ವಿ, ಇದೇ ಥರ ಮಾಡೋದನ್ನು. ನೋಡಿ ಸಾಕು, ಬಿಸಿಯಾಗಿದೆ ಇದು, ಸಾಕು. ಇದು ಹೀಗೆ ಬಾಣಲಿನಲ್ಲಿರಲಿ. ಆ ಎಳ್ಳನ್ನು ಮಿಕ್ಸಿಗೆ ಹಾಕೊಂಡ್ಮೇಲೆ ಇದನ್ನು ತೆಗೆದು ಹಾಕೊಳ್ಳೋದನ್ನು ತೋರಿಸ್ತೀವಿ. ಸ್ಟವ್ ಆರಿಸ್ಬಿಡ್ತಾರೆ. ಜಾಲಿಸ್ಬಿಟ್ಟು ನೆರಳಲ್ಲೇ ಒಣಗಿಸಿ ಇಟ್ಕೊಂಡಿದ್ದೆ. ಯಾಕೆಂದರೆ ಎಳ್ಳಲ್ಲಿ ಸಣ್ಣ ಮರಳಿರುತ್ತೆ. ಅದಕ್ಕೋಸ್ಕರವಾಗಿ ಅದನ್ನು ಎಷ್ಟೇ ಕ್ಲೀನ್ ಮಾಡಿದ್ದೀನಿ ಅಂತ ನಮಗೆ ಹೆದರಿಕೆ. ಅದಕ್ಕೋಸ್ಕರವಾಗಿ ನಾನು ಇದು ಮಾಡಿದ್ದೀನಿ. ಈಗ ಮಿಕ್ಸಿಗೆ ಹಾಕಿ ನೋಡಿ, ಹೀಗಾದರೆ ಸಾಕು. ಈಗ ಬೆಲ್ಲ ಹಾಕೋಣ. ಈಗ ಬೆಲ್ಲನೂ ಅಷ್ಟೇ, ನೀವು ಅಷ್ಟು ಇಟ್ಕೊಳ್ಳಿ. ನೋಡಿ ಈ ಉಂಡೆ ಬಂದರೆ ಸಾಕು. ಈ ಉಂಡೆ ಬಂದುಬಿಟ್ರೆ ಇದು ಕರೆಕ್ಟಾಗಿ ಕರೆಕ್ಟಾಗಿದೆ ಅಂತ ಅರ್ಥ. ಸ್ವಲ್ಪ 1 ಬೌಲ್ ಅಷ್ಟು ಇಟ್ಕೊಂಡಿದ್ದೆ, ಇಷ್ಟೇ ಬೆಲ್ಲ ಸಾಕು. ನೋಡಿ ಇಷ್ಟು ಇಟ್ಕೊಳ್ಳಿ, ಇನ್ನೇನು ಹಾಕೋಬೋದಿಲ್ಲ. ಅದಕ್ಕೆ ಕೊಬ್ಬರಿ ಹುರಿದಿಟ್ಕೊಂಡಿದ್ದೀನಲ್ಲ, ಕೊಬ್ಬರಿನ ಹಾಕ್ತಾಯಿದ್ದೀನಿ. ಘಮ ಘಮ ಅಂತ ಇದು ಎಳ್ಳು ಚಿಗಳಿ ರೆಡಿ ಆಯಿತು. ನೋಡಿ ಇವಾಗ ನೀವು
ಬೇಕಂದರೆ ಒಂದು 2 ಸ್ಪೂನ್ ತುಪ್ಪ ಹಾಕೋಬೋದು. ತುಪ್ಪ ಹಾಕ್ಕೊಂಡ್ರು ತುಂಬ ಚೆನ್ನಾಗಿರುತ್ತೆ. ನಾನು ಸುಮ್ಮನೆ ತೋರಿಸಿದ್ದೀನಿ, ನಾನು ಹಾಕಲ್ಲ. ನಾನು ಬೇಕಾದರೆ ನೀವು ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ. ತುಪ್ಪ ಹಾಕ್ಕೊಂಡ್ರು ತುಂಬ ಚೆನ್ನಾಗಿರುತ್ತೆ. ಈಗ ಆಯಿತು, ಚಿಗ್ಲಿ ಕೆಲಸ ಮುಗೀತು. ಗೌರಿ ನೈವೇದ್ಯ